ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೀನರಾಶಿ, ಈ 70 ದಿನ ಎಚ್ಚರಿಕೆ. ಯೋಗಕಾರಕ 12ನೇ ಮನೆ, ಸುಖಕಾರಕ 12ನೇ ಮನೆ, ರಾಹುಸಾರ. ದೊಡ್ಡದು ಗುರುಗಳೇ. ನೋಡಿ, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಚೆನ್ನಾಗಿ ಬಾಳದವನು ಕೆಡಬಾರದು, ಕೆಟ್ಟು ಬಾಳಬಾರದು, ಕೆಡಬಾರದು ಅಂತ ಹೇಳ್ತಾರೆ. ಚೆನ್ನಾಗಿದ್ದವ್ರನ್ನ ನಾವು ನೋಡೋಕ್ಕಾಗಲ್ಲ. ಹಾಗೆ ಕೆಟ್ಟೋದವನು ಅವನಿಗೆ ಏನೋ ಇಲ್ಲ ಕಣ, ಅವನ ಯೋಗ್ಯತೆ, ಅವನು ಚೆನ್ನಾಗಿ ಬಾಳಬಹುದು, ತೊಂದರೆ ಇಲ್ಲ ಮಕ್ಕಳು. ಎಲ್ಲೋ ಇದ್ದವನು ದೇವ್ರು ಕೊಟ್ಟ ಅಂತ. ಬಟ್ ದೇರ್ ಈಸ್ ಅ ಪ್ರಾಬ್ಲಮ್ ಫಾರ್ ಯು. ಚೆನ್ನಾಗಿ ಬಾಳಿದಂಥ ನಿಮಗೆ ಅಲ್ಲೊಂದು ಆಪತ್ತುಗಳು, ವಿಪತ್ತುಗಳು ಕೆಲವೊಂದು ಈ 70 ದಿನ ಬರುತ್ತೆ. ಏನೋ ಒಂದು ಗೌರ್ಮೆಂಟ್ ಪ್ರಾಬ್ಲಮ್, ಪ್ರಾಪರ್ಟಿ ಲಿಟಿಗೇಷನ್, ಮನೆ ಕಟ್ಲಿಕ್ಕೆ ಹೋಗ್ಬೇಡಿ, ಮನೆ ತಗೊಳಕ್ ಹೋಗ್ಬೇಡಿ, ಜಾಗ ತಗೊಳಕ್ ಹೋಗ್ಬೇಡಿ, ಲೇವಾದೇವಿಗೆ ಹೋಗ್ಬೇಡಿ, ಜಗಳಗಳಿಗೆ ಹೋಗ್ಬೇಡಿ, ಕಲಹಗಳಿಗೆ ಹೋಗ್ಬೇಡಿ. ರೌಡಿಗಳಾಗಿದ್ರೆ 100% ಈ ರೌಡಿಗಳ ಜೊತೆ, ಈ ಬಾಡಿ ಬಿಲ್ಡಿಂಗ್ ಜೊತೆ, ಅಲ್ಲಿ ಹೋಗ್ಬಿಟ್ಟು ಬಾಡಿ ತೋರಿಸ್ಕೊಂಡು ಯಾನೋ ಜೊತೆಲಿ ಏನೋ ಒಂದು ಶುಕ್ರ ಅಲ್ಲಿ ಇದಾನಲ್ವಾ. ಕೆಲವ್ರು ಜಿಮ್ಗೆ ಹೋಗೋದೇ ಶೋ ಕೊಡೋಕೆ, ತಪ್ಪು ತಿಳ್ಕೋಬೇಡಿ. ಅಲ್ಲಿ ಮಾಡೋದೇ ಇನ್ನೊಂದು ಅನಾಚಾರ. ತುಂಬಾ ಜನ ಏನನ್ನ ಸಿಕ್ಕಾಕೊಂಡಿರೋದು ನಾನು ನೋಡಿದ್ನು. ಒಂದು ಹೆಣ್ಮಗು, ಅವ್ನು ಮಾಡಿಟ್ಟಿರೋ ಎಡವಟ್ಟು ಅಂತಿಂತ ಎಡವಟ್ಟಲ್ಲ, ಅದು ಎಷ್ಟು ಜನವೋ ಎಲ್ಲ ಥರ ತೆಗೆದಿಟ್ಕೊಬಿಟ್ಟಿದ್ದಾನೆ ಆ ಮಗು. ಇಂಥ ಎಡವಟ್ಟು ಪ್ರಭಾವ ಶುಕ್ರ, ಶನಿ ಕೇಳುಗಾಲಕ್ಕೆ ವಿಪರೀತ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಹೇಳ್ತವೆ. ಅಂತ ಒಂದು ಶೋಕಿ ಇರತಕ್ಕಂಥ ಮೀನ ಲಗ್ನದವರು ಮುಳುಗುವುದು ನಿಶ್ಚಿತ. ಮೀನರಾಶಿಯವರು ಜೈಲಿಗೆ ಹೋಗೋದು ನಿಶ್ಚಿತ. ಕುಜರಾಹು, 3 ರಾಹುಗಳು 3 ಮನೆ ಹಿಂಗ ಅದರಿಂದ ಕಾಯ್ತಿದ್ದಾರೆ ಯಾರೋ ಹೊಡಿಲಿಕ್ಕೆ. ಸಿಕ್ಕಾಕೊಂಡ್ರೆ ಸಾಕು ಅಂತ ನೆನ್ಪಿಟ್ಕೊಳ್ಳಿ. ಗುಪ್ತವಾಗಿ 12ನೇ ಮನೇಲಿ ಅಷ್ಟು ಗ್ರಹಗಳಿದ್ರೆ ಕಳ್ಳ, ದರೋಡೆಕೋರ, ಕೊಲೆಗಾರ, ಮೋಸಗಾರ ಈ ಥರದ್ದು ಸೇರ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು. ಅದ್ರ ಮೇಲೆ ಶನಿ ನಿಮಗೆ ಕೆಟ್ಟದ್ದು ಮಾಡಲ್ಲ, ಶುಕ್ರ ಮಾಡ್ತಾನೆ. ಆ ಶುಕ್ರ ಯಾರ ಸಾರದಲ್ಲಿದ್ದಾನೆ? ಬುಧನ್ ಸಾರದಲ್ಲಿದ್ದಾನೆ. ನೆನ್ಪಿಟ್ಕೊಳ್ಳಿ, ರೇವತಿ ನಕ್ಷತ್ರ ಸಾರದಲ್ಲಿ ಕನ್ಫರ್ಮ್ ಹಿಟ್ ಅಂಡ್ ರನ್ ಔಟ್ ಮೀನ್ ರಾಶಿ. ಯಾವುದೋ ಒಂದು ತಟ್ಟೆಯಲ್ಲಿ ಇರೋ ಪ್ರಸಾದ ಬಿಟ್ಟು ಯಾರೋ ಹೇಳಿದ್ರು, ಸರ್ ಬಂದ್ಬಿಡುತ್ತೆ ಸರ್, ಅದು ಬರುತ್ತೆ ಸರ್, ಲೇವಾದೇವಿ ಸರ್, ಹಿಂಗಂತೆ ಸರ್, ಗೋಲ್ಡ್ ಟ್ರೇಡಿಂಗ್ ಅಂತೆ ಸರ್, ಸಿಲ್ವರ್ ಟ್ರೇಡಿಂಗ್ ಅಂತೆ ಸರ್, ಬೆಟ್ಟಿಂಗ್ ಟ್ರೇಡಿಂಗ್ ಅಂತೆ ಸರ್. ಈ IPL ಬರೋದೇ ದೊಡ್ಡ ಫ್ರಾಡ್ ಬೆಟ್ಟಿಂಗು. ಈ IPL ದೊಡ್ಡ ಫ್ರಾಡು. ಸೊ ಇಂಥ ಒಂದು ಬೆಟ್ಟಿಂಗ್ ಮಾಡಿಕೊಂಡೆ ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಮುಳುಗಿದ್ದಾರೆ, ಕೆಲವರೇನು ತುಂಬಾ ಜನ ಮುಳುಗಿದ್ದಾರೆ. ಸೊ ಇಂಥದ್ದು ಏನೋ ಒಂದು ಹಡಕತ್ತರಿಯ ವ್ಯವಹಾರ, ಅತಿಯಾಸೆ ಗತಿಗೇಡಿನ ವ್ಯವಹಾರ ಏನಾದರೂ ಮಾಡಿದ್ರಿ ಮಾತ್ರ ಸುಂಟ್ರಗಾಳಿ 70 ದಿನ. ಕಂಡವರ ಆಸ್ತಿ, ಆ ಆಸ್ತಿ ಹೆಸರಲ್ಲಿ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಕಂಡವರ ಪುರುಷ, ಕಂಡವರ ಸ್ತ್ರೀ, ಕಂಡವರ ಮಗು, ಕಂಡವರ ದುಡ್ಡು, ಕಂಡವರ ಅಧಿಕಾರ ಏನಾದರೂ ಮುಟ್ಟಿದ್ದರೆ 70 ದಿನದಲ್ಲಿ ಜೈಲು ಹೋಗೋದು ಗ್ಯಾರಂಟಿ. ಅವಮಾನ, ಸಾರ್ವಜನಿಕ ಅವಮಾನ. ಶುಕ್ರ ರೇವತಿ ಸಾರದಲ್ಲಿದ್ದು ತಲೆ ಕೆಡಿಸಿ ಏನೇನೋ ಮಾಡಿಟ್ಟಿದ್ದ. ಸೂರ್ಯ ಗ್ರಹಣ ಛಾಯೆ, ನೆನಪಿಟ್ಟುಕೊಳ್ಳಿ. ಅದೃಷ್ಟಕ್ಕೆ ಈ ವರ್ಷ ಯಾವ ಗ್ರಹಣನೂ ಇಲ್ಲ, ಇದ್ರೂ ಕೂಡ ನಮಗ್ ಭಾರತಕ್ಕಿಲ್ಲ. ಚೇತರಿಸ್ಕೋತೆ. 70 ದಿನದ ನಂತರ 180 ದಿನ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 120-150 ದಿನ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಎಸ್, ಫ್ಯಾಂಟಾಸ್ಟಿಕ್. ಈ 70 ದಿನ ಒಂಚೂರು ಹುಷಾರಾಗಿ ನಾವು, ತಪ್ಪಾದ್ ಬೇಡ ಮಕ್ಕಳು. ಪ್ರೊಫೆಷನ್ ಸಖದಾಗಿ ಸಕ್ಸಸ್ಫುಲ್ ಆಗುತ್ತೆ. ದೂರದ ಕೆಲಸಗಳು ಬೇಡ. ಜಾಗ ತಗೊಳ್ಳೋ ಒಂದು ಯೋಗ ಇದೆ ವಿಶೇಷವಾಗಿ. ನಿಮಗೆ ಬರೋ ತೊಂದರೆ ಮೀನ ರಾಶಿಯವರಿಗೆ ಪ್ರಾಪರ್ಟಿ, ಕಾಂಪಿಟೇಷನ್, ಬಿಸ್ನೆಸ್, ಸ್ತ್ರೀಯರು ಇಲ್ಲ ಪರಪುರುಷರು, ಈ 3ರಲ್ಲಿ ಒಂದು ಬರುತ್ತೆ. ವೃತ್ತಿಯಲ್ಲಿ ಮಾಡಬಾರದು ಮಾಡ್ಲಿಕ್ಕೆ ಹೋಗ್ತೀರಿ. ಯಾರೋ ಲಂಚ ತಗೊಳ್ಳದೆ ಮಾಡೋಲ್ಲ, ಇಲ್ಲ ಇನ್ನಷ್ಟು ದುಡ್ಡು ಬೇಕು ಅನ್ನತಕ್ಕಂಥದ್ದು, ಕಲಬೆರಕೆ ವ್ಯವಹಾರ, ಈ ಥರದ್ದು ಮಾಡಿಸ್ತಕ್ಕಂಥದ್ದು ತೋರಿಸ್ತಿರ್ತಕ್ಕಂಥದ್ದು ಉಂಟು. ಎಚ್ಚರಿಕೆ. ದುಡ್ಡು ತಗೊಂಡು ಕ್ಯೂನಲ್ಲಿ ಬಿಡೋದು, ದುಡ್ಡು ತಗೊಂಡು ಇನ್ನೊಂದು ಟ್ರೀಟ್ಮೆಂಟ್ ಕೊಡೋದು, ಈ ಥರದ್ದು ಒಂದು ಪ್ರಭಾವದಲ್ಲಿ ಇರ್ತಕ್ಕಂಥವ್ರು ಸುಟ್ಟು ಬಿಡ್ತಕ್ಕಂಥದ್ದು ಮಾಡುತ್ತೆ. ಮನೆ ತಗೋಬೇಡಿ, ಜಾಗ ತಗೋಬೇಡಿ, ಕಟ್ಲಿಕ್ಕೆ ಹೋಗ್ಬೇಡಿ, ಎಕ್ಸ್ಪ್ಯಾನ್ಷನ್ ಹೋಗ್ಬೇಡಿ, ಗೌರ್ಮೆಂಟ್ ಜೊತೆ ಹುಷಾರು, ಗೌರ್ಮೆಂಟ್ ಟ್ಯಾಕ್ಸ್ಗಳ ಜೊತೆ ಹುಷಾರು, ಶತ್ರುಗಳು ಜೊತೆ ತಕರಾರು ಬೇಡ, ಆದಷ್ಟು ಸುಮ್ಮನೆ ಇದ್ಬಿಡಿ 70 ದಿನ. ನಂತರ ಬ್ಯೂಟಿಫುಲ್
ಸಾಡೆ ಸಾತಿ ನಿಜವೇ, ಉದರ ಭಾಗದಲ್ಲಿದೆ. ಸೊ ಬ್ಯೂಟಿಫುಲ್. ಮೀನರಾಶಿಯವ್ರಿಗೊಂದು ಮಗು ಯೋಗ. ಮೀನ ಲಗ್ನದವರೇ ಆಗಿಬಿಟ್ರೆ ಕನ್ಫರ್ಮ್ ಮನೇಲಿ ಒಂದು ಮಗು ಬರಬೇಕು, ಮದುವೆ ಆದ್ರೂ ಆಗ್ಬೇಕು. ಸಂಭ್ರಮ, ಸಡಗರ, ಆರಾಧನಾ, ಕಳೆದು ಹೋದ ಮಾನ, ಕಳೆದು ಹೋದ ಮರ್ಯಾದೆ. ಯಾಕಂದ್ರೆ ಗುರು ಪಂಚಮದಿಂದ ಶನಿ ನೋಡ್ತಾನೆ. ಶನಿಸಾರದಲ್ಲಿದ್ದು ವ್ಯಯಾಧಿಪತಿಯಾಗಿದ್ರು, ಲಾಭಾಧಿಪತಿ ಕೂಡ. ಎಲ್ಲೆಲ್ಲಿಂದಲೂ ದುಡ್ಡು ಬರುತ್ತೆ. ಒಂದು ರೀತಿ ಅರ್ಧ ನೀಚ ಭಾವ ಅಂತ ಹೇಳ್ತೇವೆ ಶನಿಯನ್ನ. ಸೊ ಬ್ಯೂಟಿಫುಲಿ ಗುರು ದೃಷ್ಟಿ ಬೀಳೋದ್ರಿಂದ ಅದನ್ನ ಕೆಟ್ಟಿರ್ತಕ್ಕಂಥ ಭಾರ ಏನೇನಕ್ಕೆಲ್ಲ ಕೊಡ್ತಾನೆ ಗೊತ್ತಾ? ಒಳ್ಳೆ ಶುಭ ಕಾರ್ಯಗಳಿಗೆ ಖರ್ಚು ಕೊಡ್ತಾನೆ, ಒಳ್ಳೆ ಲಾಭನೂ ಇದೆ. ಹೋಟೆಲ್, ಅಲಂಕಾರ, ಒಪ್ಪ, ಪೂರಣ, ವಸ್ತ್ರ, ಕ್ಯಾಸಿನೋ, ಲಿಕ್ಕರು, ಪಬ್ಬು, ಎಂಟರ್ಟೈನ್ಮೆಂಟ್, ಮಾಲು, ಥಿಯೇಟರು, ಹೆಣ್ಣು, ಪುರುಷ, ಡಾನ್ಸು, ಮಾಧ್ಯಮ, ಕುಣಿತ, ಮೋಜು, ಮಸ್ತಿ. ಬ್ಯೂಟಿಫುಲ್. ರಿಯಲ್ ಎಸ್ಟೇಟಲ್ಲಿ ಸ್ಟಕಪ್ ಆಗುತ್ತೆ, ಸ್ವಲ್ಪ ಹುಷಾರು. ನವೆಂಬರ್ಗೆ ಮಕ್ಕಳೇ ನಿಮಗೆ ಹಬ್ಬ. ನವೆಂಬರ್ಗೆ ನಿಮಗೆ ಹಬ್ಬ ಆಗುತ್ತೆ. ಹೌದು, ಗುರು ಚೇಂಜಸ್ ಬರ್ತಾನೆ, ಆದ್ರೆ ನಿಮ್ಮ ಧನಸ್ಥಾನ ಎಗೇನಿವಿಲ್ಸಿ ಮೀನ ಲಗ್ನಕ್ಕೆ. ವ್ಯಯಸ್ಥಾನ ಒಳ್ಳೆದಕ್ಕೆ ಖರ್ಚು. ರಾಹುಕೇತು ಬದಲಾವಣೆ ಆಗ್ಬಿಡ್ತಾರೆ. ರಾಹು 18 ವರ್ಷಗಳು ಹಿಂದೆ ಏನಿದ್ರಿ ನೀವು ಯೋಚನೆ ಮಾಡಿ ನೋಡಿ. 9 ವರ್ಷದಿಂದ ತಲ್ಲಣ ಏನು ಅನುಭವಿಸಿದ್ರಿ ಅವುಗಳಿಗೆ ಒಂದು ಮೋಕ್ಷ ಕೊಡ್ತಕ್ಕಂಥದ್ದಾಗುತ್ತೆ. ಕೇತು ಪಂಚಮಕ್ಕೆ ಬರ್ತಿದ್ದಾಗೆ ಪುಣ್ಯ ಕಾರ್ಯಗಳು, ದೇವ ಕಾರ್ಯಗಳು, ಗೋಶಾಲೆ ಮಾಡಿದಿರಿ, ದೇವ ಕಾರ್ಯ ಮಾಡಿದಿರಿ, ಅವುಗಳಲ್ಲಿ ಪ್ರಗತಿ. ದಾನ, ಧರ್ಮ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಪೌರೋಹಿತ್ಯ, ಆಗಮಿಕ, ನಿಮ್ಮಿಂದ ವೈದಿಕ. 10 ಜನಕ್ಕೆ ಅನ್ನ. ಲಗ್ನದಲ್ಲಿ ಶನಿ ಬಂತು ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವು ತಿಂತಿರೋ ಇಲ್ವೋ 100 ಜನಕ್ಕೆ ಅನ್ನ ಹಾಕ್ತೀರಿ. ಲಗ್ನದಲ್ಲಿ ಶನಿ ಇತ್ತು ಅಂದ್ರೆ ನೀವು ನಿದ್ದೆ ಮಾಡ್ತಿರೋ ಇಲ್ವೋ ಬೇರೆಯವ್ರಿಗೆ ನಿದ್ದೆ ಕಣ್ತುಂಬ ಮಾಡಿಸ್ತೀರಿ. ನಿಮಗೆ ನಿದ್ದೆ ಇರೋಲ್ಲ. ಇನ್ನೊಬ್ಬರ ಬೆಳವಣಿಗೆ, ಇನ್ನೊಬ್ಬರ ಏಳಿಗೆ, ಇನ್ನೊಬ್ಬರ ಚೈತನ್ಯ, ಇನ್ನೊಬ್ಬರಿಗೆ ದಾರಿ, ಇನ್ನೊಬ್ಬರಿಗೆ ಬೆಳಕು, ಇನ್ನೊಬ್ಬರಿಗೆ ಖುಷಿ. ಈ ನೈಟ್ ಕ್ಲಬ್ ನೋಡಿ, ಪಾಪ ಆ ಮಕ್ಕಳು ಕುಣಿತಿರ್ತಾರೆ, ಇನ್ನೊಬ್ರು ಮೋಜಲ್ಲಿ ಇರ್ತಾರೆ, ಕುಣಿಸ್ತಾ ಇರ್ತಾರೆ. ಕುಣಿತ ಪಾಪ ಅವ್ನು ಕುಡಿತ, ನಾವು ನಜಲ್ ತೇಳ್ತಿರ್ತೀವಿ ದಮ್ಮರ ದಮ್ ಅಂತ. ಸೊ ಅಂಥದ್ರ ಒಂದು ಪ್ರಭಾವ. ಈ ವರ್ಷ ಎಗ್ಗೂ ಸಿಗ್ಗಿಲ್ಲದೆ ಮದ್ಯ ವ್ಯಾಪಾರ ಜಾಸ್ತಿ ಆಗುತ್ತೆ. ಎಗ್ಗೂ ಸಿಗ್ಗಿಲ್ಲದೆ ಈ ತರ ಡಾನ್ಸ್ ಬಾರ್ಗಳು, ಕ್ಲಬ್ ಬಾರ್ಗಳು ಆಗತಕ್ಕಂಥದ್ದಾಗುತ್ತದೆ. ಶನಿ ಶುಕ್ರ ಓಹೋ, ಇನ್ನು ನಾಚಿಕೆ ಅನ್ನೋದು ನಮ್ಮೂರಿಂದ ಆಚೆಗೆ ಅಂತ. ಎಲ್ಲರಲ್ಲೂ ಕೂಡ ಅಂಥದ್ದೊಂದು ವಿಪರೀತ ರಸಿಕತನ ಭಾವ ಆಗುತ್ತೆ. ಮೀನ ರಾಶಿ ಅಷ್ಟೇ ಅಲ್ಲ, ಮೀನ ರಾಶಿ ನೀವು ನೋಡ್ಲಿಕ್ಕೆ ಸನ್ಯಾಸಿ, ಒಳಗಡೆ ವಿಪರೀತ ಸನ್ಯಾಸಿ. ವಿಪರೀತ ತೊಂಟ್ರು ನೀವು. ಅಷ್ಟಮಾಧಿಪತಿ ಶುಕ್ರ ಅಲ್ವಾ ನೀವು? ಅಬ್ಬಾ ಸೈಕಲ್ ಗ್ಯಾಪ್ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಆಟ ಆಡೋದ್ರಲ್ಲಿ, ಗುಪ್ತ ಪ್ರೀತಿ ಪ್ರೇಮ ಇಟ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಗುಪ್ತವಾಗಿ ಪ್ರೀತಿ ಪ್ರೇಮ ಮಾಡೋದು ಹೆಂಗೆ ಏನು ಅಂತ ಕೇಳಬೇಕು ಅಂದ್ರೆ ಮೀನ ರಾಶಿಯವ್ರನ್ನ ಕೇಳಿ, ಕನ್ಫರ್ಮ್ ಅಲ್ಲೊಂದಿರುತ್ತೆ. 70 ದಿನ ಅಷ್ಟೇ, 75 ದಿನ. ಬ್ಯೂಟಿಫುಲ್. ಜೂನ್ 2 ನಿಮಗೆ ಪರಪುರುಷ, ಪರಸ್ತ್ರೀ, ಪರ ಗೆಳತನ, ಏನೋ ಒಂದು ವ್ಯವಹಾರ, ಉದ್ಯೋಗ ಸಿಕ್ಕಾಕೊಂಡಿದ್ರಲ್ಲ, ಅದೆಲ್ಲ ಒಂದೊಂದೇ ಬಿಡಿಸ್ಕೊಳ್ಳೋಕೆ 70 ದಿನ ನಿಮ್ಗೊಂದು ಸೆಟಲ್ಮೆಂಟ್ ಕೊಟ್ಟು ಜೂನ್ 2 ಬಂಗಾರದ ಮಳೆ, ಗೌರವ ಮರಳಿ ಬರುತ್ತೆ. ರಾಜಕೀಯವಾಗಿ ಏನಾದರೂ ಇದ್ದರೆ, ಇಳಿದರೆ ದಂಡನಾಯಕರೇ ನೀವು ಬರೆದಿಟ್ಟುಕೊಳ್ಳಿ. ದಂಡನಾಯಕರೇ. ಯಾಕಂದ್ರೆ ಜೂನ್ಗೆ ಆ ಸೂರ್ಯ ಬಂದು ಅಷ್ಟು ಒಂದು ಶಕ್ತಿಯಾಗಿ ನಿಲ್ಲತಕ್ಕಂಥ ಜಾಗದಲ್ಲಿ ಬರ್ತಾನೆ. ಮಿತ್ರನ ಮನೆಯಲ್ಲಿ ಬರ್ತಾನೆ, ಬುಧನೂ ಬರ್ತಾನೆ. ಅಲ್ಲಿಗೆ ಎಲ್ಲ ಪ್ರತಿಬಂಧಕಗಳು ಕೂಡ ಬಿಡುಗಡೆ ಆಗತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲಿ. ಯೋಚಿಸಬೇಡಿ. ಒಂದೇ ಶುಕ್ರನ ಪರಿಚಯ. 3 ರಾಹುಗಳು 12ನೇ ಮನೆಯಲ್ಲಿರೋದು ನನಗೆ ಭಯ. 3 ಕಳ್ಳರುಗಳು, ಯಾರೋ ಕಳ್ತನ, ಯಾವುದೋ ಮೋಸ, ಯಾವುದೋ ಬಕಬಾರಲ್ಲಿ ಬೀಳಿಸ್ಲಿಕ್ಕೆ ಏನೋ ಒಂದು ಪ್ಲಾನಿಂಗ್ ನಡೀತಿದೆ. ನಿಮ್ಮನ್ನು ಸಿಕ್ಕಾಕಿಸ್ಲಿಕ್ಕೆ, ನಿಮ್ಮನ್ನ ಕುತ್ತಿಗೆಗೆ 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಕೀಳೋಕೆ ಯಾರೋ ಬರೋದು, ಬೆದರ್ಸೋದು. ಮೊನ್ನೆ ನೋಡಿ ಯಾರೋ ರೀಲ್ ಮಾಡ್ತಾ, ಇಲ್ಲಿ ನೋಡೋ ಅಂತ ಹೇಳಿ ಗನ್ ಹಾಕೊಂಡು ಹಿಂಗೆ ಅನ್ನೋಕೋಗಿ ಹಿಂಗೆ ಹೊಡ್ಕೊಂಡಿದ್ದಾನೆ. ಇದೆಲ್ಲ ಬೇಕಾ? ಇಂಥದ್ದು ಏನೋ ತೋರ್ಸೋಕೋಗಿ ಇನ್ನೊಂದು ಏನೋ ಒಂದು ಆಗತಕ್ಕಂಥ ಒಂದು ಭಾವ ಉಂಟು. ವೆರಿ ಕೇರ್ಫುಲ್. ಅದರಿಂದ 3 ರಾಹು 12ನೇ ಮನೆನ ಸ್ವಲ್ಪ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ
ನಿಮ್ಮ ಮನೆಯ ದಕ್ಷಿಣ ಹಾಗೂ ಪಶ್ಚಿಮದಲ್ಲಿ ಸದಾ ದೀಪ ಉರಿಯೋ ಥರ ನೋಡ್ಕೊಳ್ಳಿ, ಶುದ್ಧಿ ಇರೋ ಥರ ನೋಡ್ಕೊಳ್ಳಿ. ಅಲ್ಲಿ ಯಾವಾಗಲೂ ಶುದ್ಧಿ ಇರಬೇಕು. ಅಲ್ಲೊಂದು ತುಳಸಿ ಕಟ್ಟೆ, ತುಳಸಿ ಗಿಡ ಇಡತಕ್ಕಂಥದ್ದು ಮಾಡಿ ಮನೆಯ ದಕ್ಷಿಣ ಭಾಗದಲ್ಲಿ. ಆಯಿತು ಅಂದರೆ ಮನೆಯ ದಕ್ಷಿಣ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ ಒಂದು ಅಷ್ಟದಿಗ್ಬಂಧನಗಳನ್ನು, ಮಹಾ ಅಷ್ಟದಿಗ್ಬಂಧನ ಆಯಿತು ಅಂದರೆ ಇನ್ನೂ ಒಳ್ಳೆಯದೇ. ಮನೇಲಿ ಆಯಿತು ಅಂತ ಹೇಳ್ದ ಅಂದರೆ ವಿಶೇಷವಾಗಿ ತಪ್ಪದೆ ಒಂದು ಕಪ್ಪು ನಾಯಿಯೋ ಬಿಳಿ ನಾಯಿಯೋ ಮನೆ ಅಕ್ಕಪಕ್ಕ ಇದ್ರೆ ಯಾವಾಗಲೂ ಒಂದು ಊಟ ಆಗತಕ್ಕಂಥದ್ದು ಮಾಡಿ. ಮನೇಲಿ ಒಂದು ಪುಟ್ಟ ಫಿಶ್ ಟ್ಯಾಂಕ್ ತಂದು ಇಟ್ಕೊಳ್ತಕ್ಕಂಥದ್ದು ಮಾಡಿ. ಪ್ರತಿ ಏಕಾದಶಿಗೆ ಮನೆಯಲ್ಲಿ, ಇಲ್ಲ ಪ್ರತಿ ಹುಣ್ಣಿಮೆಗೆ ಮನೆಯಲ್ಲಿ ಏನಾದರೂ ಒಂದು ಪೂಜೆ, ಏಕಾದಶಿ ಪೂಜೆ, ಮಾಸ ಶಿವರಾತ್ರಿ ಪೂಜೆ ನಡೀತಾ ಇರಬೇಕು. ಮನೇಲಿ ತುಂಬ ಕಾಸ್ಟ್ಲಿ ವಸ್ತುಗಳು ಇಡಬೇಡಿ, ಕಾಸ್ಟ್ಲಿ ಡಾಕ್ಯುಮೆಂಟ್ಸ್ ಇಡಬೇಡಿ. 12 ಮನೆಯಲ್ಲಿ 3 ರಾಹು ಇದಾರಲ್ವ, ಸಿಕ್ಕಾಬಟ್ಟೆ ಇತ್ತು ಅಂದ್ರೆ ಎಲ್ಲಾದ್ರೂ ಬಚ್ಚಿಟ್ಬಿಟ್ಟು. ಹೌದು, ಸಿಕ್ಕಾಬಟ್ಟೆ ಇದೆ ಕೆಲವ್ರ ಹತ್ರ. ಬೇರೆ ಏನೇನೋ ಸಿಗಬಾರದೆಲ್ಲ ಸಿಗುತ್ತೆ, ಅದಿದೆ. ದೇವ್ರು ಕೊಟ್ಟಿದ್ದಾನೆ, ಏನ್ ಮಾಡೋಣ, ಎಲ್ರಿಗೂ ಸಿಗೋದಿಲ್ಲ ಅನ್ನತಕ್ಕಂಥದ್ದು. ಸೊ ಮೀನ ರಾಶಿ ಅದೊಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆಯ್ತು ಅಂದ್ರೆ ದೇವಿ ಪೂಜೆ, ದೇವಿ ನಿಮ್ಮ ಮನೇಲಿ ಪ್ರತಿ ತಿಂಗಳು ಏನಾದ್ರೂ ಒಂದು ಪೂಜೆ ಆಗ್ಬೇಕು. ಯಾವುದಾದ್ರೂ ಮುತ್ತೈದೆ ಪೂಜೆಯು, ಪ್ರತ್ಯಂಗಿರ ಹೋಮ, ಸುದರ್ಶನ ಹೋಮ, ಗಣ ಹೋಮ, ನರಸಿಂಹ ಹೋಮ, ದುರ್ಗಾ ಹೋಮ, ಈ ಥರದ್ದು ನಡೀತಲೇ ಇರಬೇಕು. ಮನೆಯಲ್ಲಿ ವೈದಿಕರು ಓಡಾಡುತ್ತಿರಬೇಕು. ಈ 70-72 ದಿನ ಕಂಪಲ್ಸರಿ ದುರ್ಗಾ ಸಪ್ತಶುತಿ. ಕಪ್ಪು ಡ್ರೆಸ್ಗಳನ್ನು ಆದಷ್ಟು ದೂರ ಇಡಿ. ಕಪ್ಪು ದಂಧ ದೂರ ಇಡಿ. ಕಪ್ಪು ದಂಧದ ಮಾತುಗಳು ಯಾರಾದ್ರೂ ತಗೊಬಂದಂದ್ರೆ ದೂರ ಇಡಿ. ವೆರಿ ಕೇರ್ಫುಲ್. ಮೀನರಾಶಿ ಆದಷ್ಟು ಬಿಳಿ ವಸ್ತುಗಳನ್ನ ಈ ವರ್ಷ ಧರಿಸ್ತಕ್ಕಂಥದ್ದು ಒಂದು ಮಾಡಿ. ಆಯ್ತು ಅಂದ್ರೆ ಒಂದು ದುರ್ಗಾ ಯಂತ್ರ ಒಂದು ಪರ್ಸಲ್ಲಿ ಇಲ್ಲ ನಿಮ್ಮ ಕುತ್ತಿಗೆನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಮಾಡಿ. ಇದೆ ಯಾರೋ ಕನ್ನ ಹಾಕ್ಲಿಕ್ಕೆ ಶುರು ಆಗ್ತಿದ್ರೆ ಕಿಟಿಂಗ್ 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 ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಮತ್ತೆ ಅಕ್ಟೋಬರ್ ನಂತರ ದ ಗುರು ವಿಲ್ ಕಮ್ ಟು ಗೋದಾವರಿ ಪುಷ್ಕರಕ್ಕೆ ಬರ್ತಾನೆ. 6ನೇ ಮನೆಗೆ ಬಂದ್ಬಿಡ್ತಾನೆ. ನನ್ಗದೊಂದು ಭಯ. ಆಗ ಕರೆಕ್ಟಾಗಿ ಶನಿ, ಗುರು ಶನಿ ಷಷ್ಟಾಷ್ಟಕ್ಕೆ ಬಂದಾಗ ದೊಡ್ಡ ಆಪತ್ತು. ಇಲ್ದಿರೋದೆಲ್ಲ ಸುತ್ತಾಕೊಂಡು ಬಂದ್ಬಿಡ್ತಾನೆ. ಬಟ್ ರಾಹು ಬಿಟ್ಬಿಡ್ತಾನೆ. ಆಗ ಅವಮಾನ ಅಂತೂ ನಿಶ್ಚಿತ. ಮಕ್ಕಳಿಂದ ನೋವು, ವಯಸ್ಸಿಗೆ ಬಂದಿರೋ ಮಕ್ಕಳಿಂದ ನೋವು, ಅವರ ಶುಭ ಕಾರ್ಯಗಳಲ್ಲಿ ನೋವುಗಳು, ಈ ಥರದ್ದು ಏನಾದರೂ ಒಂದು ಬರ್ತಕ್ಕಂಥದ್ದು ಇರುತ್ತೆ. ಹಣೆಯಲ್ಲಿ ತಿಲಕವಿಲ್ಲದೆ ಹೋಗ್ಬೇಡಿ. ರಾಹು ಇರೋದ್ರಿಂದ ಒಂದು ಆಯ್ತು ಅಂದ್ರೆ ಒಂದು ಪುಟ್ಟ ಪೂರ್ಣಿಮಾ ಮಾಲ ಯಾವಾಗ್ಲೂ ಹಾಕೊಳ್ಳಿ. ಮಲ್ಕೊಳ್ಳೋದು ತೆಗ್ದಿಡ್ಬೋದು, ಏನು ತೊಂದರೆ ಇಲ್ಲ. ಆಗುತ್ತೆ ಮಲ್ಕೊಂಡ್ರೆ ನಾನು ಹಾಕೊಂಡೇ ಮಲಗಿರ್ತಾನೆ. ಕೆಲವು ಮಾಲೆಗಳಿದಾವೆ ಒಳಗಡೆ, ಅದು ತೋರ್ಸೋದು ಬೇಡ. ನಾವು ಹಾಕೊಂಡಿರ್ತಾವೆ ಅದೆಲ್ಲ ತೋರ್ಸೋದು ಬೇಡ. ಸೊ ನೀವು ಮಲ್ಕೋಬಹುದು, ತೊಂದರೆ ಏನಿಲ್ಲ. ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡ್ಕೊಂಡ್ರೆ ಸಾಕು. ಕಂಪಲ್ಸರಿ ಮನೆ ಹತ್ರ ಗ್ರಾಮದೇವಿ ಇದ್ರೆ, ನನ್ನ ಗಂಗಮ್ಮ ಕ್ಷೇತ್ರ ಇದೇ ಮಾರ್ಚ್ 28 ಒಂದು ನವಚಂಡಿಕಾ ಯಾಗ. ಈ 3 ರಾಹು ಅಂತ ಹೇಳಿದ್ದೀನಲ್ವಾ, ಎಲ್ಲರೂ ಎಲ್ಲ ರಾಶಿಯವರು, ಕಳ್ಳರುಗಳು, ದರೋಡೆಕೋರರು, ಮೋಸಗಾರರು ಕುಂಭದಲ್ಲಿ ಕುಳಿತರೆ ಎಲ್ಲಿಂದ ಬರುತ್ತೋ ದೇಶಕ್ಕೆ ಆಪತ್ತು, ದೊರೆಗಳಿಗೆ ಆಪತ್ತು ಅನ್ನತಕ್ಕಂಥದ್ದು. ಇನ್ನು ನಾವು ನೀವೆಷ್ಟು ಬನ್ನಿ, ಅಮ್ಮನವರ ಆ ಒಂದು ಸಂಕಲ್ಪ, ಆರಾಧನೆ, ದರ್ಶನ, ಪೂಜೆ ನಿಮಗೆ ಸಿಗಲಿ. ಆ ನವಚಂಡಿಕಾ ಪ್ರಸಾದ ತಗೊಂಡೋಗಿ ಒಂದು ರಕ್ಷಾ ಕವಚ ಕಟ್ಕೊಳ್ಳಿ, ಆ ತಿಲಕ ಇಟ್ಕೊಳ್ಳಿ, ಅಮ್ಮನವರ ಆಶೀರ್ವಾದ ಸಿಗಲಿ. ನಾನೂ ಬರ್ತೇನೆ. ಎಲ್ಲರ ಪರವಾಗಿ ಅಲ್ಲೊಂದು ಆ ಸೇವೆ ಆಗ್ತಿದೆ, ಒಳ್ಳೇದಾಗ್ಲಿ. ಅಲ್ಲಿ ಆಯ್ತು ಅಂದ್ರೆ ಅಮ್ಮನವರ ಸೀರೆ ಸಿಗುತ್ತೆ, ತಗೊಂಡೋಗಿ ಇಟ್ಕೊಳ್ಳಿ ಮನೆಯಲ್ಲಿ. ಇವೆಲ್ಲ ಕೆಲವೊಂದು ನಮಗೆ ರಕ್ಷಾ ಕವಚಗಳು. ಮಳೆಗೆ ಹೇಗೊಂದು ಕೊಡೆ ಇಟ್ಕೊತೀವೋ ಹಾಗೆ ಅಷ್ಟೇ, ಇನ್ನೇನು ಅಲ್ಲ. ಮಳೆ ತಡೆಯೋ ಶಕ್ತಿ ನಮಗಿಲ್ಲ. ಒಳ್ಳೇದಾಗಲಿ. ಎಲ್ಲರನ್ನೂ ಈ ತಾಯಿ ಭಗವತಿ ಯುಗಾದಿ ಹಬ್ಬಕ್ಕೆ ಮತ್ತಷ್ಟು ಆನಂದ, ಸಂಭ್ರಮ, ಚೈತನ್ಯ ತಂದು ಕೊಡ್ಲಿ ಅಂತ ಕೇಳ್ತಾ ಈ ನನ್ನ ಈ ಮಾತನ್ನ, ಯುಗಾದಿ ವರ್ಷ ಭವಿಷ್ಯ ನಿಮಗೆಲ್ಲ ತೃಪ್ತಿ ಕೊಟ್ಟಿದೆ, ಸಮಾಧಾನ ಕೊಟ್ಟಿದೆ, ಸಂತೃಪ್ತಿ ಕೊಟ್ಟಿದೆ ಅಂತ ಅನ್ಕೋತೇನೆ. ಮಾತೃದೇವೋ ಭವ.